ಫುಟ್ಪಾತ್ ಬಿಡಾಡಿ ವಾಹನಗಳ ತೆರವಿನ ಬಳಿಕ ರಾಜಕಾಲುವೆ ಒತ್ತುವರಿದಾರರಿಗೂ ಕೂಡ ಶಾಕ್ ಕೊಡೋಕೆ ಜಿಬಿಎ ಮುಂದಾಗಿದೆ. ಬೆಂಗಳೂರು ಪ್ರಾಧಿಕಾರ ಈ ಕುರಿತಂತೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಸರ್, ಒಳ್ಳೆಯದೇ ವಿಚಾರ. ಇನ್ನು ಏನೋ ಬೆಂಗಳೂರನ್ನ ಸ್ವಲ್ಪ ಅಭಿವೃದ್ಧಿ ಪಡಿಸೋಕೆ ಹಾಗೆ ಸ್ವಲ್ಪ ಬದಲಾವಣೆ ಮಾಡೋಕೆ ಕೃಷ್ಣ ಬೈರೇಗೌಡರು ಅರಸಾಹಸವನ್ನೇ ಪಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಆದರೆ ಇವತ್ತು ಒಂದು ಘಟನೆ ನಡೀತು ಸರ್, ಶಿವಾಜಿನಗರದಲ್ಲಿ ಎಇಇ ಮತ್ತೆ ಜೆಸಿಬಿ ಡ್ರೈವರ್ ಮೇಲೆ ಹಲ್ಲೆ ಕೂಡ ಆದಂತಹ ಘಟನೆ ನಡೆದಿರುವಂಥದ್ದು. ಈ ರೀತಿ ಆಗಬಾರ್ದು ಅಂತಂದರೆ ಮುಂಚೆನೇ ಒಂದು ಸ್ವಲ್ಪ ಸಜೆಷನ್ ಕೊಡೋದಾಗಿರ್ಬೋದು, ನೋಟಿಸ್ ಕೊಡೋದಾದರೂ ಕೊಟ್ಟರೆ ಒಳ್ಳೆಯದು ಅನ್ನೋದು. ಏಕಾಏಕಿ ನೀವು ಹೋಗುವಂಥದ್ದು ಅಧಿಕಾರಿಗಳು ಈಗ ಫುಟ್ಪಾತ್ ತೆರವು ಕಾರ್ಯಕ್ರಮದಲ್ಲೇ ಒಂದಷ್ಟು ಗೊಂದಲ ಗೋಜಲು ಇತ್ತು. ಹೌದು, ನೀವು ಯಾವ ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೀರಿ ಮತ್ತು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ ಇಲ್ವಾ, ಅವ್ರ ಗಮನದಲ್ಲಿ ಇದೆಯಾ ಇಲ್ವಾ, ಏಕಾಏಕಿ ಅವ್ರನ್ನ ಬದುಕನ್ನು ಕಿತ್ಕೊಳ್ತಾ ಇದ್ರಿ. ನೀವು ದಿನನಿತ್ಯದ ಬದುಕನ್ನು ಹೆಂಗೋ ನಾವು ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡಿದ್ವಿ, ನೀವು ಏಕಾಏಕಿ ಬಂದುಬಿಟ್ಟು ಎಲ್ಲವನ್ನೂ ಕಿತ್ಕೊಂಡು ಹೋಗ್ತಾ ಇದ್ದೀರಿ ಅನ್ನುವಂಥದ್ದು ಎಲ್ಲರ ವಾದ ಇತ್ತು. ಹಾಗಾದರೆ ನೀವು ನೋಟಿಸನ್ನ ಅವ್ರಿಗೆ ಇಶ್ಯೂ ಮಾಡಿರಲಿಲ್ವಾ? 30 ದಿನಗಳು ಕನಿಷ್ಠ ಅವರಿಗೆ ಕೊಡಬೇಕಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಕೂಡ 2014 ಅದನ್ನೇ ಮಾಡಿರುವಂಥದ್ದು. ಕನಿಷ್ಠ ನೀವು ಒಂದು 30 ದಿನಗಳ ನೋಟಿಸನ್ನಾದರೂ ಕೂಡ ಅವ್ರಿಗೆ ಕೊಡಬೇಕಿತ್ತು ಅನ್ನುವಂಥದ್ದು ವಾದ ಮಾಡ್ತಾರೆ. ಸರ್ಕಾರ ಆ ನಿಟ್ಟಲ್ಲಿ ನಾವು ಮೌಖಿಕವಾಗಿ ಹೇಳಿದ್ದಿಲ್ಲಿ ಬರೋದಿಲ್ಲ. ನೀವು ನೋಟಿಸ್ ಕೊಡಬೇಕಾಗಿತ್ತು ಅನ್ನುವಂಥದ್ದು ಬರೋದು. ಫುಟ್ಪಾತ್ ಆಯಿತು, ಅದನ್ನು ಇವರು ಎಷ್ಟೋ ಕಿಲೋಮೀಟ್ರ್ 2000 ಕಿಲೋಮೀಟ್ರನ್ನ ಫಸ್ಟ್ ಆಯ್ಕೆ ಮಾಡಿಕೊಂಡ್ರು. 2,500 ಕಿಲೋಮೀಟ್ರನ್ನ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿಗಿನ್ನೂ ಪರಿಪೂರ್ಣವಾಗಿ ಅವ್ರು ಹೋದಂಗಿಲ್ಲ. ಒಂದಷ್ಟು ಆಕ್ರೋಶ ಎದ್ದ ತಕ್ಷಣಕ್ಕೆ ಇವರು ಅಲ್ಲನ್ನು ಬೇರೆ ನಿಟ್ಟಲ್ಲಿ ಒಂದು ಗಮನವನ್ನು ಬೇರೆ ಕಡೆ ಸೆಳೆಯೋ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯ ಮಾಡಿದ್ರಲ್ಲ, ಅಲ್ಲಿ ಅಡ್ಡಾದಿಡ್ಡಿ ಬಿದ್ದಿರೋದನ್ನ ಇನ್ನೂ ಸ್ವಚ್ಛ ಮಾಡಲಿಲ್ಲ. ಯಾರೋ ಇವತ್ತು ಬೆಂಗಳೂರಿನ ಈ ಸದಾಶಿವನಗರದಲ್ಲಿ ಒಬ್ಬ ರಾಘವೇಂದ್ರ ಶೆಟ್ಟಿ ಅನ್ನುವಂಥ ವ್ಯಕ್ತಿ ಅದೇ ಇವ್ರು ಮಾಡಿರೋ ಅನಾಚಾರಕ್ಕೆ ಹೋಗಿ ಬಿದ್ದೋಗಿದ್ದಾರೆ, ಕಾಲು ಮುರಿತಾಗಿದೆ. ಇವರು ತೆರವು ಕಾರ್ಯ ಮಾಡ್ತಾರೆ, ಆದರೆ ಮುಚ್ಚೋ ಕಾರ್ಯ ಮಾಡಲೇ ಇಲ್ಲ. ಇವರು ಅದಕ್ಕೆ ಮತ್ತೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತಗೊಂಬರ್ಬೇಕು, ಇವ್ರದ್ದೇ ಆದ ಯೋಜನೆಗಳನ್ನು ತಂದು ನಿಲ್ಲಿಸ್ಕೋಬೇಕು, ಇವರು ಹೊಟ್ಟೆಪಾಡು ನೋಡ್ಕೋಬೇಕು. ಸರ್ಕಾರದವರಿಗೆ ಒಂದು ಯೋಜನೆ ತರೋದು ಎಷ್ಟು ಮುಖ್ಯನೋ ಅದರಿಂದ ತಮ್ಮ ಯೋಜನೆ ಬೇಳೆಕಾಳು ಬೇಯಿಸ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಇದರಲ್ಲಿ ಇವರಿಗೆ ಈ ಸ್ಥಳೀಯ ಮಂದಿಗಳನ್ನು ಒಂದಷ್ಟು ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನ ಕೂಡ ಮಾಡಲಿಲ್ಲ ಇವರು. ಬೀದಿ ಬದಿ ವ್ಯಾಪಾರಿಗಳು ಇವತ್ತಿಗೂ ಆಕ್ರೋಶ ಮಾಡಿದ್ರು. 8ನೇ ತಾರೀಕು 6ನೇ ತಾರೀಕು ಅವರು ಹೋರಾಟ ಮಾಡಿದ್ರು. ಅವರು ಹೋಗಿ ಮಹೇಶ್ವರ ರಾವ್ ಏನು ಆಯುಕ್ತರಿದ್ದಾರೆ, ಕಮಿಷನರ್ ಇದ್ದಾರೆ, ಹೋಗಿ ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ನಾವು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತಂದರು. 15,000 ಕಿಲೋಮೀಟ್ರ್ ಇರುವಂಥ ಬೆಂಗಳೂರು ರಸ್ತೆಗಳಲ್ಲಿ ನಾವು ಎಲ್ಲೆಲ್ಲಿ ವ್ಯಾಪಾರ ಮಾಡಬೇಕು, ಯಾವ ವ್ಯಾಪಾರ ಎಲ್ಲೆಲ್ಲಿ ಮಾಡಬೇಕು ಅನ್ನುವಂಥದ್ದಾದರೂ ಹೇಳಿ ಅಂತ. ಉಪರಸ್ತೆಗಳೇ ನಮ್ಮನ್ನು ಕಳಿಸಿದ್ರೆ ಅಲ್ಲಿ ವ್ಯಾಪಾರ ಆಗುತ್ತೋ ಇಲ್ಲೋ ಅನ್ನುವಂಥ ಒಂದು ಭಯದ ವಾತಾವರಣ ಕಾಡ್ತಾ ಇದೆ. ಹಾಗಾದರೆ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದೇ ನಿಟ್ಟಲ್ಲಿ ಫುಟ್ಪಾತ್ ಮಾಡೋದಾದರೆ ಅದೊಂದು ಲೆಕ್ಕಾಚಾರ ಇತ್ತು. ಇವತ್ತು ರಾಜಕಾಲುವೆ ವಿಚಾರದಲ್ಲೂ ಅದನ್ನೇ, ರಾಜಕಾಲುವೆ ಒತ್ತುವರಿ ಮಾಡಿದವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅನ್ನುವಂಥದ್ದನ್ನು ಏನು ಹೊರಟಿದ್ರು ಇವರು, ಇದು ಇವತ್ತು ನಿನ್ನೆದಲ್ಲ. ಇದು ಒಂದಷ್ಟು ಈಗ ಇರುವಂಥ ಒಂದು 150 ಎಕರೆ ಏನೋ ಇದೆ ಅನಿಸುತ್ತೆ, 260 ಕಿಲೋಮೀಟ್ರ್ ರಾಜಕಾಲುವೆ ಇನ್ನೂ ಅಭಿವೃದ್ಧಿ ಪಡಿಸೋದಿದೆ, ನಾವು ಎಲ್ಲವನ್ನೂ ತೆರವುಗೊಳಿಸೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ರಾಜಕಾಲುವೆ ಮೇಲುಗಡೆ ಮನೆ ಕಟ್ಕೊಂಡಿರುವಂಥವ್ರು, ಕಾರ್ಖಾನೆ ಕಟ್ಕೊಂಡಿರುವಂಥವ್ರು ಏನು ಕಡಿಮೆಗಿದ್ದಾರೆ ಅಂತ ಅಂದ್ಕೊಂಡ್ರೆ ಸರ್ಕಾರದಲ್ಲೇ ಕೆಲವ್ರದ್ದು ಇರ್ಬೋದೇನೋ. ನೀವು ಎಲ್ಲರನ್ನೂ ತೆರವುಗೊಳಿಸೋದಾದರೆ ಒಂದೇ ನ್ಯಾಯದಡಿ ಹೋಗಬೇಕಾಗತ್ತೆ. ನೀವು ರಸ್ತೆ ಮಾಡಬೇಕಾದ್ರೇ ಅವೈಜ್ಞಾನಿಕ ರಸ್ತೆ ಅಂತ ನಾವು ಶೇಷಾದ್ರಿಪುರಮಲ್ಲಿ ಒಂದು ಸುದ್ದಿನೇ ಮಾಡಿದ್ವಿ. ಇವ್ರಿಗೆ ಬೇಕಾದಂಗೆ ರಸ್ತೆಗಳು ಹೋಗ್ಬಿಡುತ್ತೆ. ಯಾರಿಗಾದರೂ ಏನಾದ್ರು ಅಲ್ಲೊಂದು ಅಂಗಡಿನೋ ಮನೆನೋ ಒಂದು ಇದ್ಬಿಟ್ರೆ ಹಂಗೇ ತಿರುವು ಪಡ್ಕೊಂಡ್ಬಿಡುತ್ತೆ ರಸ್ತೆನೋ ಕಾಮಗಾರಿಗಳು. ಆ ನಿಟ್ಟಲ್ಲಿ ಹೋದರೆ ಇಲ್ಲೂ ಕೂಡ ರಾಜಕಾಲುವೆ ಒತ್ತುವರಿಗೆ ಏನು ಹೊರಟಿದ್ದಾರೆ. ಈಗ ರಾಜಕಾಲುವೆನೋ ಇವರು ತಿರುಗಿಸ್ಬೋದೇನೋ. ಎಷ್ಟೋ ಕಡೆ ರಾಜಕಾಲುವೆ ಮೇಲ್ಗಡೆ ದೊಡ್ಡವರನ್ನೇ ಕೂರಿಸ್ಕೊಂಡಿದ್ದಾರೆ, ಪ್ರತಿಷ್ಠಾಪಿಸ್ಕೊಂಡಿದ್ದಾರೆ. ಅದರ ತೆರವು ಕಾರ್ಯಗೋಸ್ಕರನೇ ಸ್ಥಗಿತ ಆಗಿರುವಂಥದ್ದು. ನೀವು ರಾಜಕಾಲುವೆ ಒತ್ತುವರಿ ಮಾಡಿದವರಿಗೆ ತೆರವು ಮಾಡುವಂಥ ಕಾರ್ಯ ನಾಳೆ ಶುರು ಮಾಡಿದ್ರೆ ನಿಮಗೆ ನಾಳೆಯಿಂದನೇ ಕಾಲ್ಗಳು ಶುರುವಾಗುತ್ತೆ. ಪ್ರಭಾವಿಗಳ ಕಡೆಯಿಂದ ಮತ್ತೆ ನಿಲ್ಲಿಸ್ಕೊಳ್ತೀರಿ. ಯಾಕೆ ಬೊಂಬಡಿ, ಯಾಕೆ ಕೆಲಸ, ಯಾಕೆ ಕಾರ್ಯ ಕೈ ಹಾಕ್ತೀರಿ ಅನ್ನುವಂಥದ್ದೇ ಬರುತ್ತೆ. ನೋಡೋಣ, ಕಾರ್ಯಕ್ಕಂತೂ ಹಾಕಿದ್ದಾರೆ. ಕೃಷ್ಣ ಬೈರೇಗೌಡರು ಬಂದ ನಂತರದಲ್ಲಿ ಒಂದಷ್ಟು ಸದ್ದು ಮಾಡಬೇಕು, ಸುದ್ದಿಲಿರಬೇಕು, ಒಂದಷ್ಟು ಕೆಲಸ ಮಾಡಬೇಕು. ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ, ನಾನೇನೋ ಕೆಲಸ ಮಾಡಿ ತೋರಿಸಲೇಬೇಕು ಅಂತ ನಿಟ್ಟಲ್ಲಿ ಹೊರಟಿದ್ದಾರೆ. ಆ ಸಸಿ ನೆಡುವ ಕಾರ್ಯದಲ್ಲೂ ಕೂಡ ನಿನ್ನೆ ತರಾಟೆಗೆ ತೊಗೊಂಡ್ರು. 64,000 ಸಸಿ ನೆಡೋದಕ್ಕೆ ಹೇಳಿದ್ವಿ, ನೀವೇನು ಕೆಲಸ ಮಾಡಿದಿರಿ ಅನ್ನುವಂಥ ತರಾಟೆಯನ್ನು ತಗೊಂಡ್ರು. 20 ಲಕ್ಷ ಸಸಿ ನೆಟ್ಟಾಗಲೇ ನಟ್ಟಿದ್ದೀವಿ ಅಂತ ತೋರಿಸ್ದಾಗ್ಲೇ ಅವ್ರು ಸಮೀಕ್ಷೆ ಮಾಡಿದಾಗ 9 ಲಕ್ಷನೋ 10 ಲಕ್ಷನೋ ಸಸಿ ನೆಟ್ಟಿರೋದು ತೋರಿಸ್ತಾರೆ. ಮಿಕ್ಕಿದ್ದೆಲ್ಲೋಯ್ತು?
ಅಂದರೆ ನಗರದಲ್ಲಿ ತುಂಬ ಅವ್ಯವಹಾರಗಳು ನಡೀತವೆ, ಅದರಲ್ಲಿ ಇದು ಒಂದು ಕೂಡ ಸೇರ್ಕೊಳ್ಳುತ್ತೆ ಅಷ್ಟೇ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ